ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತೆ. ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಮೊಬೈಲ್ ತುಂಬಾ ಹೀಟ್ ಆಗೋದು ಮತ್ತೆ ಹ್ಯಾಂಗ್ ಆಗೋದು ಆಗ್ತಿದೆ ಅಂತ ಹೇಳಿದ್ರೆ ನಾನು ಹೇಳುವಂತಹ ಈ 3 ಸೆಟ್ಟಿಂಗ್ಸ್ ಅನ್ನ ನಿಮ್ಮ ಮೊಬೈಲ್ ನಲ್ಲಿ ಮಾಡ್ಕೊಳ್ಳಿ. ಹ್ಯಾಂಗಿಂಗ್ ಇಶ್ಯೂಸ್, ಅದೇ ರೀತಿಯಾಗಿ ಹೀಟಿಂಗ್ ಇಶ್ಯೂಸ್ ಆದ್ರೆ ಸಾಲ್ವ್ ಆಗುತ್ತೆ. ಸೊ ಹಾಗಾದ್ರೆ ಏನೋ ಒಂದು 3 ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಸಹ ಈ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಇನ್ನೊಂದು ಅಪ್ಲಿಕೇಶನ್ ಓಪನ್ ಆಗೋ ರೀತಿಯಾಗಿ ಅಂಡ್ ಅದೇ ರೀತಿಯಾಗಿ ಏನೋ ವರ್ಕ್ ಮಾಡಕ್ ಹೋಗ್ತೀವಿ, ಆಟೋಮೆಟಿಕ್ ಆಗಿ ವಾಲ್ಯೂಮ್ ಅದೇ ಇನ್ಕ್ರೀಸ್ ಆಗುತ್ತೆ, ವಾಲ್ಯೂಮ್ ಅದೇ ಡಿಕ್ರೀಸ್ ಆಗುತ್ತೆ. ಸೊ ಒಂದು ಪ್ರಾಬ್ಲಮ್ ಡೆಫಿನೆಟ್ಲಿ ಫೇಸ್ ಮಾಡಿರ್ತೀರಾ ನೀವು ಸಹ. ಸೊ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ಈ 3 ಸೆಟ್ಟಿಂಗ್ಸ್ ಅನ್ನ ನಿಮ್ಮ ಮೊಬೈಲ್ ನಲ್ಲಿ ಮಾಡ್ಕೊಳ್ಳಿ. 100% ಒಂದು ಪ್ರಾಬ್ಲಮ್ ಎಲ್ಲ ಸಹ ಸಾಲ್ವ್ ಆಗುತ್ತೆ. ಸೊ ಹಾಗಾದ್ರೆ ಏನು ಒಂದು 3 ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡರ್ಗೂ ನೋಡಿ, ಆಗ ಮಾತ್ರ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗೋದು. ನೀವು ಬೇಕಾದ್ರೆ ಈ ಒಂದು ವಿಡಿಯೋನ 1.25x ಅಲ್ಲಿ ನೋಡಿ ನಿಮ್ಮ ಒಂದು ಟೈಮನ್ನು ಉಳಿಸೋದಕ್ಕಾಗಿ. ಸೊ ನಿಮಗೆ ಏನೇ ಡೌಟ್ಸ್ ಇದ್ರು ಈ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಸೊ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಗೈಸ್, ಈ ಒಂದು ವಿಡಿಯೋನ ನೀವು ಇನ್ನೂ ಲೈಕ್ ಮಾಡಿದಿರಾ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಇದೇ ಥರದ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸನ್ನು ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದಿರ ನೋಡ್ಬೋದು. ಹಾಗೆ ಎಲ್ಲರೂ ಸಹ ಈ ಥರ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಸೊ ನೀವು ಯಾವೊಂದು ಊರಿಂದ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ಅಂತ ಹೇಳಿ ಈ ಥರ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸೆಂಡ್ ಮಾಡಿ, ನಾನು ಸಹ ತಿಳ್ಕೊಳ್ತೀನಿ. ಗೈಸ್, ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸೊ ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಬರ್ತಿದೆ. ಇದಕ್ಕಾಗಿ ನಿಮ್ಮ ಒಂದು ಮೊಬೈಲ್ನ ಡಿಫಾಲ್ಟ್ ಸೆಟ್ಟಿಂಗ್ ಇರುತ್ತೆ ಅಲ್ವಾ, ಸೊ ಒಂದು ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡಿ. ಸೊ ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಥರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಪ್ರತಿಯೊಂದು ಮೊಬೈಲ್ನಲ್ಲಿ ಸಹ ಈ ಥರ ಬ್ಯಾಟ್ರಿ ಅಂತ ಹೇಳಿ ಒಂದು ಆಪ್ಷನ್ ಆದರೆ ಕಾಣುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ ನಂತರ ಈ ಒಂದು ಜಾಗದಲ್ಲಿ ಬ್ಯಾಕ್ ಗ್ರೌಂಡ್ ಯೂಸೇಜ್ ಲಿಮಿಟ್ ಅಂತ ಹೇಳಿ ಕಾಣ್ತಿದ್ಯಲ್ವಾ, ಸೊ ಇಲ್ಲಿ ಕಾಣ್ತಿದ್ಯಲ್ವಾ, ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ಗೈಸ್, ಒಂದು ಬಾರಿ ಸೆಲೆಕ್ಟ್ ಮಾಡಿ ಈ ಒಂದು ಜಾಗದಲ್ಲಿ ನೀವು ಆದ್ರೆ ಗಮನಿಸಬಹುದು ಪುಟ್ ಅನ್ಯೂಸ್ಡ್ ಆಪ್ಸ್ ಟು ಸ್ಲೀಪ್ ಅಂತ ಹೇಳಿ ಕಾಣ್ತಿದ್ಯಲ್ವಾ, ಸೊ ಇದನ್ನಾದ್ರೆ ಆನ್ ಮಾಡ್ಕೊಳ್ಳಿ. ಗೈಸ್, ಇದಾದ್ರೆ ಡಿಫಾಲ್ಟ್ ಆಗಿ ಎಲ್ಲರ ಮೊಬೈಲ್ ನಲ್ಲಿ ಸಹ ಆಫ್ ಅಲ್ಲಿ ಇರುತ್ತೆ, ಇದನ್ನಾದ್ರೆ ಆನ್ ಮಾಡ್ಕೊಳ್ಳಿ. ಸೊ ಇದನ್ನ ಆನ್ ಮಾಡ್ಕೊಳ್ಳೋದ್ರಿಂದ ಏನ್ ಯೂಸ್ ಅಂತ ಕೇಳ್ತೀರಾ ಅಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕೆಲವೊಂದು ಅಪ್ಲಿಕೇಶನ್ಸ್ ಅನ್ನ ಇನ್ಸ್ಟಾಲ್ ಮಾಡಿರ್ತೀವಿ, ಬಟ್ ಅದನ್ನ ನಾವಾದ್ರೆ ಯೂಸೇ ಮಾಡ್ತಿರೋದಿಲ್ಲ. ಸೊ ಆ ರೀತಿಯಾಗಿ ಯೂಸ್ ಮಾಡದೇ ಇರುವಂತಹ ಅಪ್ಲಿಕೇಶನ್ಸ್ ಸಹ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿರುತ್ತೆ. ಸೊ ಈ ತರ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿದೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಮೊಬೈಲ್ ನ ಬ್ಯಾಟ್ರಿ ಸಹ ಡೌನ್ ಆಗುತ್ತೆ. ಅಂಡ್ ಅದೇ ಅಲ್ದ್ರ ನಿಮ್ಮ ಒಂದು ಮೊಬೈಲ್ ಆದ್ರೆ ಹೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿಲ್ಲದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರೋಸೆಸ್ ಆಗೋದ್ರಿಂದ ನಿಮ್ಮ ಒಂದು ಮೊಬೈಲ್ ಆದ್ರೆ ಹೀಟ್ ಆಗುತ್ತೆ. ಸೊ ಆ ಒಂದು ರೀಸನ್ ಗಾಗಿ ನೀವು ಯೂಸ್ ಮಾಡದೇ ಇರುವಂತಹ ಅಪ್ಲಿಕೇಶನ್ ಸ್ಲೀಪ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ ಈ ಒಂದು ಆಪ್ಷನ್ ಅನ್ನ ಆನ್ ಮಾಡ್ಕೊಳ್ಳಿ. ಸೊ ಇದನ್ನ ಆನ್ ಮಾಡ್ಕೊಳ್ಳೋದ್ರಿಂದ 2 ಬೆನಿಫಿಟ್ಸ್ ಆದ್ರೆ ಇರುತ್ತೆ. ಒಂದು, ಬ್ಯಾಟ್ರಿ ಡ್ರೈನ್ ಆಗೋದ್ರೆ ಸ್ಟಾಪ್ ಆಗುತ್ತೆ. ಅಂಡ್ ಅದೇ ಅಲ್ದಿರ ಹ್ಯಾಂಗಿಂಗ್ ಮತ್ತೆ ಹೀಟಿಂಗ್ ಇಶ್ಯೂಸ್ ಸಹ ಸ್ಟಾಪ್ ಆಗುತ್ತೆ. ಸೊ ಅದರ ಫಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಆಗಿರುತ್ತೆ ಗೈಸ್. ಸೊ ಗೈಸ್, ಈಗ ಸೆಕೆಂಡ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಬರ್ತಿದೆ. ಇದಕ್ಕಾಗಿ ನಿಮ್ಮ ಒಂದು ಮೊಬೈಲ್ ನ ಸೆಟ್ಟಿಂಗ್ಸ್ ಅನ್ನೇ ಓಪನ್ ಮಾಡಿ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೆವಲಪರ್ ಆಪ್ಷನ್ಸ್ ಅಂತ ಹೇಳಿ ಕಾಣುತ್ತೆ. ಇನ್ ಕೇಸ್ ಕಾಣಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಮೊಬೈಲ್ ನ ಅಬೌಟ್ ಫೋನ್ ಅನ್ನು ಓಪನ್ ಮಾಡಿ. ಸೊ ನಂತರ ಈ ಒಂದು ಜಾಗದಲ್ಲಿ ಬಿಲ್ಡ್ ನಂಬರ್ ಅಂತ ಹೇಳಿ ಒಂದು ಆಪ್ಷನ್ ಆದ್ರೆ ಇರುತ್ತೆ, ಇದನ್ನ 7 ಟೈಮ್ಸ್ ಆದ್ರೆ ಕ್ಲಿಕ್ ಮಾಡಿ. ಸೊ 7 ಬಾರಿ ಕ್ಲಿಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಡೆವಲಪರ್ ಆಪ್ಷನ್ ಆದ್ರೆ ಆನ್ ಆಗುತ್ತೆ. ಸೊ ನನ್ನ ಮೊಬೈಲ್ ನಲ್ಲಿ ಆಲ್ರೆಡಿ ಆನ್ ಅಲ್ಲಿ ಇದೆ, ಆ ಒಂದು ರೀಸನ್ ಗಾಗಿ ಈ ತರ ಶೋ ಆಗ್ತಿದೆ. ಸೊ ನಿಮ್ಮ ಮೊಬೈಲ್ ನಲ್ಲಿ ಒಂದು ಡೆವಲಪರ್ ಆಪ್ಷನ್ ಕಾಣಲಿಲ್ಲ ಅಂತ ಹೇಳಿದ್ರೆ ಸೊ ಒಂದು ಬಿಲ್ಡ್ ನಂಬರ್ ಅನ್ನ 7 ಟೈಮ್ಸ್ ಆದ್ರೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ. ಈಗ ಈ ಒಂದು ಜಾಗದಲ್ಲಿ ಗಮನಿಸಬಹುದು ಡೆವಲಪರ್ ಆಪ್ಷನ್ ಅಂತ ಹೇಳಿ ಕಾಣುತ್ತೆ, ಇದನ್ನ ಓಪನ್ ಮಾಡಿ. ಸೊ ಒಂದು ಬಾರಿ ಓಪನ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಓಪನ್ ಮಾಡಿದಾಗ ಈ ಒಂದು ಆಪ್ಷನ್ ಆದ್ರೆ ಆಫ್ ಅಲ್ಲಿ ಇರುತ್ತೆ, ಸೊ ಇದನ್ನ ಆನ್ ಆದ್ರೆ ಮಾಡ್ಕೊಳ್ಳಿ. ಗೈಸ್, ಒಂದು ಬಾರಿ ಆನ್ ಮಾಡಿ ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಸೊ ಈ ಒಂದು ಜಾಗದಲ್ಲಿ ಗಮನಿಸಬಹುದು ಡೌನ್ ಕೀಪ್ ಆಕ್ಟಿವಿಟೀಸ್ ಅಂತ ಹೇಳಿದೆಯಲ್ವಾ, ಸೊ ಇದನ್ನಾದ್ರೆ ಆನ್ ಮಾಡ್ಕೊಳ್ಳಿ ಗೈಸ್. ಸೊ ಇದನ್ನ ಆನ್ ಮಾಡ್ಕೊಳ್ಳೋದ್ರಿಂದ ಏನ್ ಯೂಸ್ ಅಂತ ಕೇಳ್ತಾರ ಅಂತ ಹೇಳಿದ್ರೆ ಸೊ ನಿಮ್ಮ ಒಂದು ಮೊಬೈಲ್ ನಲ್ಲಿ ಬ್ಯಾಕ್ ಗ್ರೌಂಡ್ ಅಪ್ಲಿಕೇಶನ್ಸ್ ಏನಾದ್ರು ರನ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ಕಂಪ್ಲೀಟ್ಲಿ ಆದ್ರೆ ಸ್ಟಾಪ್ ಮಾಡುತ್ತೆ. ಸೊ ಇದಾದ್ರೆ ಒಂದು ಸೂಪರ್ ಫೀಚರ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಒಂದು ಮೊಬೈಲ್ ನಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಇರುವಂತಹ ಥರ್ಡ್ ಪಾರ್ಟಿ APKs ಆಗಿರ್ಲಿ ಅಥವಾ ಅಪ್ಲಿಕೇಶನ್ಸ್ ಏನಾದ್ರು ರನ್ ಆಗ್ತಿದೆ ಅಂತ ಹೇಳಿದ್ರೆ ಅದಾದ್ರೆ ಕಂಪ್ಲೀಟ್ಲಿ ಆಟೋಮೆಟಿಕ್ ಆಗಿ ಸ್ಟಾಪ್ ಆದ್ರೆ ಆಗುತ್ತೆ. ಅಂಡ್ ಅದೇ ಅಲ್ದಿರ ಹೀಟಿಂಗ್ ಮತ್ತೆ ಹ್ಯಾಂಗಿಂಗ್ ಇಶ್ಯೂ ಆದ್ರೆ ಸ್ಟಾಪ್ ಆಗುತ್ತೆ. ಸೊ ಇದಾದ್ರೆ ಸೆಕೆಂಡ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಆಗಿರುತ್ತೆ ಗಾಯ್ಸ್. ಈಗ ಥರ್ಡ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಬರ್ತಿದೆ. ಸೊ ಇದೇ ಜಾಗದಲ್ಲಿ ಇರುವಂತದ್ದು ಥರ್ಡ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಸಹ. ಇಲ್ಲಾದ್ರೆ ಕೆಳಗಡೆ ಗಮನಿಸಬಹುದು ಬ್ಯಾಕ್ ಗ್ರೌಂಡ್ ಪ್ರೋಸೆಸ್ ಲಿಮಿಟ್ ಅಂತ ಹೇಳಿದೆಯಲ್ವಾ, ಸೊ ಇದು ಎಲ್ಲರ ಮೊಬೈಲ್ ನಲ್ಲಿ ಸಹ ಸ್ಟ್ಯಾಂಡರ್ಡ್ ಲಿಮಿಟ್ ಅಲ್ಲಾದ್ರೆ ಇರುತ್ತೆ. ಸೊ ನಾನು ಅದನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಅಟ್ಮೋಸ್ಟ್ 1 ಪ್ರೋಸೆಸ್ ಅಂತ ಹೇಳಿ. ಸೊ ಇದನ್ನ ಮಾಡ್ಕೊಳ್ಳೋದ್ರಿಂದ ಏನ್ ಯೂಸ್ ಅಂತ ಕೇಳ್ತೀರಾ ಅಂತ ಹೇಳಿದ್ರೆ ಸೊ ಈಗ ಎಕ್ಸಾಂಪಲ್ ಈ ಒಂದು ಸೆಟ್ಟಿಂಗ್ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿ ಕೇಳ್ತೀರಾ ಅಂದ್ರೆ
ಈಗ ನಾದ್ರೆ ಒಂದು ಸೆಟ್ಟಿಂಗ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿದ್ದೀನಿ. ಈ ಒಂದು ಸೆಟ್ಟಿಂಗ್ ಆ್ಯಪ್ ಬಿಟ್ಟು ಬೇರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ಗಳು ರನ್ ಆಗಬಾರ್ದು ಅಂತ ಹೇಳಿ. ಸೊ ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಹ್ಯಾಂಗಿಂಗ್ ಇಶ್ಯೂಸ್ ಅಂಡ್ ಅದೇ ರೀತಿಯಾಗಿ ಹೀಟಿಂಗ್ ಇಶ್ಯೂಸ್ ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾವಾಗ ಮಲ್ಟಿಪಲ್ ಅಪ್ಲಿಕೇಶನ್ಗಳು ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗುತ್ತೋ ಆಗ ಮಾತ್ರನೇ ನಿಮ್ಮ ಮೊಬೈಲ್ ಆದ್ರೆ ಹೀಟ್ ಆಗುವಂಥದ್ದು. ನೀವು ಮಲ್ಟಿ ಟಾಸ್ಕಿಂಗ್ ಅನ್ನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ಮೊಬೈಲ್ ಆದರೆ. ಸೊ ಆ ಥರ ಆಗಬಾರ್ದು, ನಿಮ್ಮ ಕಂಟ್ರೋಲಲ್ಲೇ ಇರಬೇಕು ಮೊಬೈಲ್ ಅಂತ ಹೇಳಿದ್ರೆ ಈ ಒಂದು ಅಟ್ಮೋಸ್ಟ್ 1 ಪ್ರೊಸೆಸನ್ನು ಸೆಲೆಕ್ಟ್ ಮಾಡಿ 100% ಹೀಟಿಂಗ್ ಮತ್ತು ಹ್ಯಾಂಗಿಂಗ್ ಇಶ್ಯೂಸ್ ಆದರೆ ಸ್ಟಾಪ್ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಮೊಬೈಲ್ ಏನಾದರೂ ಹ್ಯಾಂಗ್ ಅದೇ ರೀತಿಯಾಗಿ ಹೀಟ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನು ಯಾವ ಥರ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಆ್ಯಂಡ್ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವೇನು ನಮ್ಮ ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.